ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹಾಸನದ ಭುವನಹಳ್ಳಿ ಬೈಪಾಸ್ ಬಳಿ ವಿವಿಧ ದಲಿತ ಪರ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಕೇಂದ್ರ ಬಿಜೆಪಿ ಹಾಗೂ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುವ ಮೂಲಕ ಅಮಿತ್ ಶಾ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ನಕ್ಸಲರ ಬಂಧಿಸಿ ಇದೇ ಹೆದ್ದಾರಿಯಲ್ಲಿ ಪೊಲೀಸ್ ವಾಹನ ಹೋಗುವುದರಿಂದ 10 ನಿಮಿಷ ಮೊದಲೇ ಪ್ರತಿಭಟನಾಕಾರರನ್ನ ಬಂಧಿಸಿ ಪ್ರತಿಭಟನೆ ತೆರವು ಮಾಡಿಸಿದರು. ರಸ್ತೆ ತಡೆಗೂ ಮುನ್ನ ಬಹಿರಂಗ ಸಭೆ ನಡೆಸಿ ಮಾತನಾಡಿದ ಎಐಟಿಯು ಮುಖಂಡ ಧರ್ಮೇಶ್ ಹಾಗೂ ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ವ್ಯಂಗ್ಯವಾಗಿ ಮಾತನಾಡುವ ಜೊತೆಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ಬದಲು ದೇವರ ನಾಮ ಜಪ ಮಾಡಿದರೆ ಮೋಕ್ಷ ಸಿಕ್ತಿತ್ತು ಎಂಬ ಮಾತನ್ನ ಹೇಳುವ ಮೂಲಕ ಅಂಬೇಡ್ಕರ್ ಅವರಿಗೆ ಶಾ ಅಪಮಾನ ಮಾಡಿದ್ದಾರೆ. ಅವರ ಸಂವಿಧಾನದ ಆಧಾರದ ಮೇಲೆ ಸಚಿವರಾಗಿರುವ ಶಾ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಅಂಬೇಡ್ಕರ್ ಎಂಬುದು ಒಂದು ವಿಚಾರ, ಅವರ ಬಗ್ಗೆ ನಾಲ್ಗೆ ಹರಿಬಿಡುವ ಮುನ್ನ ಎಚ್ಚರಿಕೆ ಇರಬೇಕು. ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಾಸನ್ ಬಂದ್ಗೆ ಕರೆ ನೀಡಲಾಗುವುದು ಅಂತ ಎಚ್ಚರಿಸಿದರು. ಸಂವಿಧಾನದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಸಂವಿಧಾನದ ಶಿಲ್ಪಿಯ ಬಗ್ಗೆನೇ ಮಾತಾಡಬೇಕು ಅನ್ನೋದಕ್ಕೆ ಅರ್ಥ ಇದೆ. ಒಂದು ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಜನ ಹೆಂಗ್ ಪ್ರತಿಕ್ರಿಯಿಸ್ತಾರೆ, ಅದು ಹೇಗೆ ತಗೊಳ್ತಾರೆ, ಆ ನಂತರ ನಾವು ಸಂವಿಧಾನ ಬದಲಾವಣೆ ಮಾಡ್ರೆ ಹೇಗಿದ್ರೆ ಪ್ರತಿಕ್ರಿಯಿಸ್ತಾರೆ ಕಾರಣಕ್ಕೋಸ್ಕರ ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ. ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳ ಅಂತ ಅಂದ್ರೆ ಸಂಘ ಪರಿವಾರದ RSS ನ ಬಿಜೆಪಿಯ ಹಿಂದಿನ ಹುನ್ನಾರಗಳನ್ನ ಅರ್ಥ ಮಾಡ್ಕೊಳ್ಳ ಅಂತ ಅಂದ್ರೆ ನಾವು ಎಲ್ಲರೂ ಕೂಡ ಮೂರ್ಖರಾಗಬೇಕಾಗುತ್ತೆ. ಹಾಗಾಗಿ ಬಂಧುಗಳೇ, ಇಡೀ ದೇಶದ ಸ್ವಾಭಿಮಾನದ ಪ್ರಶ್ನೆ. ಅಂಬೇಡ್ಕರ್ ಅಂದ್ರೆ ನಮಗೇನು ದೇವರಲ್ಲ, ಅವರು ಅದೊಂದು ವಿಚಾರ. ನಮಗೆ ಅಂಬೇಡ್ಕರ್ ವಿಚಾರಗಳಿಂದನೇ ಇವತ್ತು ದೇಶ ಮುಂದುವರಿತಾ ಇದೆ. ಅಂಬೇಡ್ಕರ್ ವಿಚಾರಗಳಿಂದ ಸಂವಿಧಾನ ತುಂಬಿದೆ. ಇವತ್ತು ಭಾರತ ಮನುವಾದಿ ದೇಶ ಆಗಿದ್ರೆ ಆಧುನಿಕ ಭಾರತ ಆಗಿದೆ ಅಂತ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಕಾರಣ. ಅದಕ್ಕೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಆಧುನಿಕ ಮಾರ್ಗವನ್ನು ಹಾಕೊಡ್ಲಿಲ್ಲ ಅಂತ ಅಂದ್ರೆ ಇದೊಂದು ಕೊಚ್ಚೆ ಗುಂಡಿ ಆಗಿರ್ತಿತ್ತು, ಜಾತಿ ಕೂಪ ಆಗಿರ್ತಿತ್ತು. ಅದು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಅಮಿತ್ ಶಾ ಹೇಳ್ಬೇಕಾಗುತ್ತೆ. ಅವ್ರು ಏನ್ ಹೇಳ್ತಾರೆ, ಇವತ್ತು ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಆಗಿದೆ, ಅದ್ರ ಬದಲು ದೇವ್ರ ಹೆಸರು ಹೇಳೋ ಸ್ವರ್ಗಕ್ಕೆ ಹೋಗ್ತಿದ್ರು ಅಂತ. ಅದಕ್ಕೆ ನಾನೇ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಅಮಿತ್ ಶಾ ಅವರೇ, ನೀವು ಕೂಡ ಅಂಬೇಡ್ಕರ್ ಹೆಸರು ಹೇಳಿ. ನೀವು ಅಂಬೇಡ್ಕರ್ ಹೆಸರು ಹೇಳಿದ್ರೆ ಸ್ವರ್ಗಕ್ಕೆ ಹೋಗೋದಲ್ಲ, ಈ ದೇಶ ಸ್ವರ್ಗ ಆಗುತ್ತೆ. ಈ ದೇಶದಲ್ಲಿ ಸ್ವರ್ಗದಂತ ಆಡಳಿತ ಬರುತ್ತೆ. ಈ ದೇಶ ನಿರುದ್ಯೋಗ ಕಮ್ಮಿ ಆಗುತ್ತೆ, ಬಡತನ ಕಮ್ಮಿ ಆಗುತ್ತೆ, ಜಾತೀಯತೆ ಕಮ್ಮಿ ಆಗುತ್ತೆ, ಅಸ್ಪೃಶ್ಯತೆ ಕಮ್ಮಿ ಆಗುತ್ತೆ. ಅಂಬೇಡ್ಕರ್ ವಿಚಾರಗಳ ಆಧಾರದ ಆಡಳಿತ ನಡೆಸಿದ್ರೆ ನಿಜವಾಗಿ ಈ ದೇಶ ಸ್ವರ್ಗ ಆಗುತ್ತೆ. ಅದ್ರ ಬಿಟ್ಟು ದೇವರ ಹೆಸರು ಹೇಳಿದ್ರೆ ಖಂಡಿತ ಸ್ವರ್ಗ ಆಗೋದಿಲ್ಲ. ಅದು ಸೊ ಆ ಕಾರಣಕ್ಕೆ ಇವತ್ತು ಇಡೀ ದೇಶದ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅಂಬೇಡ್ಕರ್ ಹೆಸರಿರ್ತಕ್ಕಂಥದ್ದು ಅದು ವಿಚಾರಕ್ಕೋಸ್ಕರ, ಈ ದೇಶನ ಮುಂದುವರಿಸೋಸ್ಕರ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಒಂದು ವಿಷಯಕ್ಕೆ ನಾವು ಬದ್ಧರಾಗಿದ್ದೇವೆ. ಅಂಬೇಡ್ಕರ್ ಅವರ ವಿಚಾರಗಳೆಲ್ಲರೂ ಬದ್ಧ ಆಗಬೇಕಾಗುತ್ತೆ. ಇವತ್ತು ಅಮಿತ್ ಶಾ ಅಥವಾ ಸಂಘ ಪರಿವಾರ ಏನು ಇವತ್ತು ಹುನ್ನಾರ ನಡೆಸ್ತಾ ಇದೆ. ಯಾರೇನು ಕೇಳಿದ್ರೆ, ಮೊನ್ನೆ ಕೇಳಿದ್ರೆ ಕಾಶ್ಮೀರದ ಹೆಸರನ್ನ ಬದಲಿಸಿ ಬೇರೆ ಹೆಸರಿಡಬೇಕು ಅಂತ ಅಂದ್ಬಿಟ್ಟು ಇವ್ರ ಕೆಲಸ ಬರೀ ಹೆಸರು ಬದಲಾಯಿಸೋದು ಅಷ್ಟೇ. ಯಾವ್ದು ಹೊಸ ಕಟ್ಟಿದ್ದಿಲ್ವೇ ಇಲ್ಲ. ಇವ್ರು ಕಟ್ಟಿರ್ತಕ್ಕಂಥ ಇತಿಹಾಸವೇ ಇಲ್ಲ, ಎಲ್ಲವನ್ನು ಕೆಡಿಸಿರ್ತಕ್ಕಂಥ ಇತಿಹಾಸವೇ ಎಲ್ಲರದು ಕೂಡ. ಹಾಗಾಗಿ ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್,
ಬಾಬಾ ಸಾಹೇಬ್ರ ಸಂವಿಧಾನ ಟಚ್ ಮಾಡಕ್ ಬಂದ್ರೆ, ಬಾಬಾ ಸಾಹೇಬ್ರ ಕಾನೂನಿನ ಅರಿವು ಜಾಗೃತಿಗೊಳಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಕೇವಲ 400-500 ಜನ ಹೊಡೆದುಡಿಸಿದ್ರು 28,000 ಜನ ಅದೇ ರೀತಿ ರಕ್ತಪಾತ ಆಗುತ್ತೆ, ರಕ್ತ ಕ್ರಾಂತಿ ಆಗುತ್ತೆ ಅಂತ ತಮ್ಮ ಮೂಲಕ ಹೇಳ್ತಿದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಜಿಂದಾಬಾದ್ ಅಂಬೇಡ್ಕರ್, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಅಮಿತ್ ಶಾ अंबेडकर जय 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 अंबेडकर 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 जय 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 अंबेडकर अंबेडकर जय भीम जय 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 अंबेडकर अंबेडकर जय 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 सही सोर अल्लाह अंबेडकर ओमने सही सोर अल्लाह जय भीम जय 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 ಮುಂದೆ ಮುಂದೆ ಬಿಡಿ ಮುಂದೆ ಬಿಡಿ ಮುಂದೆ ಬಿಡಿ ಆ ಕಡೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಮುಂದೆ ಬಿಡಿ ಕವರ್ ಆಗಲ್ಲ. ಮಾಡ್ಕೊಂಡಿದ್ದೀನಿ. ಫೋಟೋ ಸಿಗ್ಲಿಲ್ಲ, ಯಾರು ತಡೆದ ಗೊತ್ತಿಲ್ಲ ಅದಕ್ಕೆ. ಈ ಪ್ರತಿಭಟನೆಯಲ್ಲಿ ದಸಂಸ ಮುಖಂಡರಾದ ಎಚ್.ಕೆ. ಸಂದೇಶ್, ಸಿಐಟಿಯು ಧರ್ಮೇಶ್, ಜಗದೀಶ್, ಎಂ. ಸೋಮಶೇಖರ್, ದಂಡೋರ ವಿಜಯಕುಮಾರ್, ಅಂಬುಗೆ ಮಲ್ಲೇಶ್, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಮಲ್ಲಿಗೆವಾಡು ದೇವಪ್ಪ, ಅಬ್ದುಲ್ ಸಮಾದ್, ದೇವರಾಜ್, ಈರೇಶ್ ಈರೇಹಳ್ಳಿ, ಕೃಷ್ಣದಾಸ್, ವಿಠಲ್, ರಾಜೇಶ್, ಪೃಥ್ವಿ, ನವೀನ್, ಅರವಿಂದ್, ಇರ್ಷಾದ್, ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು.